ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 47ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 48ನೇ ಅಧ್ಯಾಯವನ್ನು ಶುರು ಮಾಡೋಣ. ನವೀನ್ ಮತ್ತು ನಕ್ಷತ್ರ ಇಬ್ಬರು ವಾಕ್ ಹೋಗಿರ್ತಾರೆ. ಆಗ ನವೀನ್, ಅಪ್ಪ ಎಲ್ಲರತ್ರ ಮಾತಾಡಿ ಒಪ್ಪಿಸದೇ ಇದ್ದಿದ್ರೆ ಈ ಸೆಲೆಬ್ರೇಷನ್ ಯಾವುದೂ ಇರ್ತಾ ಇರಲಿಲ್ಲ. ಖಂಡಿತ ಎತ್ತಾಕೊಂಡೋಗಿ ಮದುವೆ ಆಗ್ತಿದ್ದೆ, ಎಲ್ಲರ ವಿರೋಧ ಕಟ್ಕೊಂಡಾದರೂ ಸರಿ ಅಂತ ಹೇಳಿದ್ದ. ಆಗ ನಕ್ಷತ್ರ, ಸುಮ್ಮನೆ ಮೆಂಟ್ಲು ಅಂತ ಕಟ್ಟಿಲ್ಲ ನಿನಗೆ, ನಿನಗೂ ಟೆನ್ಷನ್ನು ಭಯ ಇತ್ತಲ್ವಾ ಅಂದಳು ನಡುಕಟ್ಟನ್ನು ತಬ್ಬಿ ನಡೆಯುತ್ತಾ. ಟೆನ್ಷನ್ನಾ, ಭಯನಾ? ಅಪ್ಪಂಗಿಂತ ಅಮ್ಮನ ಹತ್ರ ಹೇಗಪ್ಪ ಹೇಳೋದು? ನಿನ್ನ ಕಾಲು ಸುಟ್ಟೋದಾಗ ನಿಮ್ಮನೆಯಲ್ಲಿ ನೀನು ನೋಡಿದ್ಮೇಲಂತೂ ಇದ್ದಿದ್ದು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಇಷ್ಟು ಮುದ್ದಾಗಿ ಸಾಕಿರೋ ಮಗಳನ್ನು ಹೇಳಿ ಕೇಳಿ ನಮ್ಮದು ದೊಡ್ಡ ಕುಟುಂಬ, ಕೈ ತುಂಬ ಕೆಲಸ, ಜವಾಬ್ದಾರಿ. ಮಗಳಿಗೆ ಕಷ್ಟ ಆಗುತ್ತೆ ಅಂತ ಒಪ್ತಾರಾ? ಅಲ್ಲದೆ ನೀನು ಓದಬೇಕು, ಒಳ್ಳೆ ಜಾಬ್ಗೆ ಹೋಗಬೇಕು, ಹೀಗೆ ನಿನ್ನ ಕೆರಿಯರ್ ಬಗ್ಗೆ ತುಂಬ ಕನಸಿದ್ವಲ್ಲ ಮಾವಂಗೆ. ಹಾಗಾಗಿ ಮಾವ ಒಪ್ತಾರಾ ಅನ್ನೋದೇ ಡೌಟ್ ಇತ್ತು ನನಗೆ. ನಿಮ್ಮಮ್ಮ ಜೀವನ್ ಹೇಗೋ ಒಪ್ಪಬಹುದು ಅನ್ನೋ ಹೋಪ್ ಇತ್ತು. ಎಲ್ರಿಗಿಂತ ಹೆಚ್ಚು ಭಯ ಇದ್ದಿದ್ದೆ ನಿನ್ನ ಮೇಲೆ. ಬಿಕಾಸ್ ನೀನು ಯಾವಾಗಲೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ರಿಯಾಕ್ಟ್ ಮಾಡ್ತಿದ್ದೆ. ಇಷ್ಟ ಇದೆ ಅನಿಸ್ತಿರ್ಬೇಕಾದ್ರೆ ಇಷ್ಟ ಇಲ್ಲ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಿದ್ದೆ. ಮತ್ತಾಗಲೇ ಇಷ್ಟ ಅನ್ನೋ ಹಾಗೆ ಫುಲ್ ಕನ್ಫ್ಯೂಸ್ ಮಾಡಿಬಿಟ್ಟೆ. 3 ವರ್ಷ ವಾ ಮೆಂಟ್ಲು ಅಂತಿದ್ದ ಚುಕ್ಕಿ ಹಗಲಿರುಳು ತುಂಬ ಕಾಡ್ಸೋಳು ಅಂದ ನವೀನ್. ಅಂತಿದ್ದೋಳು ಅಲ್ಲ, ಅನ್ನೋಳು. ವಾತಾವರಣ ತಿಳಿಯಾಗಿಸಲು ಹೇಳಿದಳು ನಗುತ್ತಾ ನಕ್ಷತ್ರ. ಗಂಡ ಆಗೋನು ಕಣೆ ನಾನು, ಇನ್ನಾದರೂ ಮೆಂಟ್ಲು ಅನ್ನೋದು ಬಿಡು, ಆಮೇಲೆ ಎಲ್ರೆದ್ರಿಗೂ ಅದೇ ಬರುತ್ತೆ ಎಚ್ಚರಿಸಿದ್ದ ನವೀನ್. ಹೋಗೋ, ಅದೆಲ್ಲ ಆಫ್ಟರ್ 3 ಇಯರ್ಸ್, ಕೊರಳಿಗೆ ತಾಳಿ ಕಟ್ತೀಯಲ್ಲ ಆಮೇಲೆ, ಅಲ್ಲಿವರೆಗೂ ಮೆಂಟ್ಲೆ ವಾ ಹೋಗೋ ಎನ್ನುತ್ತಾ ಓಡಿದಳು. ಕೊನೆಗೂ ಹಿಡಿದ ನವಿ, ನನ್ನಿಂದಾನೇ ತಪ್ಪಿಸ್ಕೊಂಡು ಎಷ್ಟು ದಿನ ಓಡ್ತೀಯ ನೀನು? ಸಂಪೂರ್ಣ ನನ್ನವಳು ಅಂದ ಕೆನ್ನೆಗಿಲ್ಲುತ್ತಾ. ರಸ್ತೆಯ ಗಲಕ್ಕೂ ಇಬ್ಬರು ಓಡುತ್ತಾ ಕಟ್ಟು ಬಿಚ್ಚಿಬಿಟ್ಟ ಕೆನೆಗರುಗಳಂತೆ ಚಿನ್ನಾಟ ಆಡುತ್ತಾ ಬರುತ್ತಿದ್ದುದನ್ನು ದೂರದಿಂದಲೇ ನೋಡಿದ ಸತಿ, ಅಲ್ನೋಡಿ ಲವ್ ಬರ್ಡ್ಸ್ ಬರ್ತಿದ್ದಾರೆ ಅಂತ ಹೇಳಿದ್ದ. ನಕ್ಷು ಬಗ್ಗೆ ಟೆನ್ಷನ್ ಇತ್ತು. ಈ ಹುಡುಗಿ ಮದುವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನವೀನ ಲೈಫ್ ಪಾರ್ಟ್ನರ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗತ್ತೆ, ಹಿಂಜರಿತಾಳೆ, ಎಲ್ರೆದ್ರೂ ಅವನ್ನ ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಗಾಡ್, ಅಂದ್ಕೊಂಡಿದ್ದಕ್ಕಿಂತ ಬೇಗ ಹೊಂದ್ಕೊಂಡ್ಲು ಅಂದ ಯತಿ. ನಮ್ಮದೇನೋ ಒಂದು ಲೈಟ್ ವಾಕು, ಚೂರು ಟಾಕು ಎಲ್ಲ ಆಯ್ತಪ್ಪ. ನೀವೇನು ಮಾಡ್ತಿದ್ರಿ ಇಷ್ಟೊತ್ತು? ಫೋಟೋಸ್ ಆಯಿತಾ? ಎಲ್ಲರ ಜೊತೆಯಲ್ಲಿ ಗ್ರೂಪ್ ಫೋಟೋ ತಗೊಳ್ಳೋಣ ಅಂದಳು ನಕ್ಷತ್ರ. ನಮ್ಮದು ಒಂದು ಮ್ಯೂಸಿಕಲ್ ಮಾರ್ನಿಂಗ್ ಆಯಿತು. ನಾನು ಶರದಿ ಜೊತೆಯಲ್ಲಿ ಹಾಡಿದ್ವಿ, ಕಣ್ಣು ಮಿಟಿಕಿಸಿ ಹೇಳಿದ್ದ ಸತಿ. ಏನೋ ಇದು ಸೂಪರ್ ಫಾಸ್ಟಲ್ಲಿ ಓಡ್ತಿದ್ದಾನೆ, ಈ ರೇಂಜಿಗೆ ಬ್ರೈನ್ ವಾಶ್ ಮಾಡಿದ್ದೀಯಾ ಎಂಬಂತೆ ನೋಡಿದಳು ನಕ್ಷತ್ರ. ಗೌಡ್ರು ಫೋನ್ ಮಾಡಿದ್ರೋ ನವಿ ಅಂದ ಯತಿ. ಅಯ್ಯೋ, ಮನೆಗೆ ಕಾಲ್ ಮಾಡೇ ಇಲ್ಲ, ಪಪ್ಪ ಕಾಯ್ತಿರ್ತಾರೆ. ಮಾರ್ನಿಂಗ್ ರೂಮಲ್ಲಿ ನೆನಪು ಮಾಡಿಕೊಂಡೆ, ಪಪ್ಪ ಮಾವ ಇಬ್ಬರಿಗೂ ಕಾಲ್ ಮಾಡೋಣ ಅಂತ. ಇವನೊಬ್ಬ ಪಕ್ಕದಲ್ಲಿದ್ದರೆ ಪ್ರಪಂಚನೇ ಮರ್ತೋಗುತ್ತೆ ಎನ್ನುತ್ತಾ ತನ್ನ ಮೊಬೈಲ್ ಅರಸುತ್ತಾ ಕಾರ್ ಹತ್ತಿದಳು ನಕ್ಷತ್ರ. ನಾವು ಮನೆಗೆ ಕಾಲ್ ಮಾಡಬೇಕಿತ್ತು ಅನ್ನುತ್ತಾ ಶರದಿ ಮತ್ತು ಸ್ನೇಹ ಕೂಡ ನಕ್ಷತ್ರಳನ್ನು ಹಿಂಬಾಲಿಸಿದರು. ಸುಮ್ಮನೆ ಚೈಲ್ಡ್ ಅನ್ನಲ್ಲ, ಎಮೋಷ್ನಲಿ ರೊಮ್ಯಾಂಟಿಕ್ ಆಗಿ ಹೇಳಬೇಕಿರೋದನ್ನು ಉಡಾಫೆಯಾಗಿ ಹೇಳ್ತಾಳೆ. ಏನಂದ್ಲು ಅಂದರು ಸತಿ ಯತಿ ಇಬ್ಬರು ಗೆಳೆಯನ ಹೆಗಲ ಮೇಲೆ ಕೈ ಹಾಕುತ್ತಾ. ಫುಲ್ ಹ್ಯಾಪಿ, ಮಕ್ಕಳ ಥರ ಕುಣಿದಾಡ್ಬಿಟ್ಲು. ನದಿ ನೋಡ್ತಾ ಸ್ವಲ್ಪ ಎಮೋಷ್ನಲ್ ಆದ್ಲು. ಅವಳನ್ನು ಪ್ರೀತಿಸೋದಷ್ಟೇ ಅಲ್ಲ, ಮಗು ಥರ ಸಂಭಾಳಿಸಬೇಕು ಅಂತ ನವೀನ್ ಹೇಳಿದ್ದ. ಏನೋ ಮಗ ನೀನು ಎಂದು ಹೇಳಲೋದ ಶ್ರೀಧರ್ನ ತಡೆಯದ ಯತಿ, ಲವ್ ಗುರುಗಳೇ, ಮದುವೆಗಿನ್ನೂ 3 ವರ್ಷ ಟೈಮ್ ಇದೆ. ಅಲ್ಲಿವರೆಗೂ ಅವರಿಬ್ಬರು ಹೀಗೆ ಕ್ಯೂಟಾಗೇ ಇರಲಿ, ಆದಷ್ಟು ದಿನ ಅವಳ ಮಗು ಮನಸ್ಸು ಇರಲಿ ಅಂತ ಹೇಳಿದ್ದ. ಅಪ್ಪ ಹೇಳ್ದಂಗೆ ಅವಳು ಮಣ್ಣಿನ ಮುದ್ದೆನೆ, ನಮಗೆ ಬೇಕಾದ ಹಾಗೆ ತಿದ್ಕೊಳ್ಬೇಕು. ಹುಡುಗಾಟಿಕೆ ಇನ್ನು, ಯೌವನದ ಭಾವನೆಗಳು ಹೀಗೆ ಬಂದು ಹಾಗೋಗ್ತವೆ. ಅವಳಲ್ಲಿ ಭಾವನೆಗಳು ಸ್ಥಿರವಾಗೋಕ್ಕೆ ಇನ್ನೂ ಟೈಮ್ ಬೇಕು ನವೀನ್ ಹೇಳಿದ್ದ. ಅಷ್ಟರಲ್ಲಿ ಅಪ್ಪ ಮತ್ತು ಮಾವನ ಜೊತೆ ಮಾತನಾಡಿ ರೂಮ್ಗೆ ಹೋದ್ಮೇಲೆ ಫ್ರೀಯಾಗಿ ಕಾಲ್ ಮಾಡ್ತೀವಿ, ಸೇಫಾಗಿ ರೀಚ್ ಆಗಿದ್ದೀವಿ ಎಂಬ ಸಂದೇಶವನ್ನು ತಲುಪಿಸಿ ಲೋಕಿಯಿಂದ ಬೈಕ್ ಕೀ ಪಡೆದುಕೊಂಡು ಬಂದು, ನವಿ ಕಾರ್ ಕೀ ಕೊಡಿಲಿ ಅಂದಳು. ಚುಕ್ಕಿ, ನಿಂಗಿನ್ನೂ ಡ್ರೈವಿಂಗ ಇನ್ನೂ ಗೊತ್ತಿಲ್ಲ, ಊರಿಗೆ ಹೋದ್ಮೇಲೆ ಕಲಿಸ್ತೀವಿ. ನಾವೇ ಸುಮ್ಮನಿರು, ಬಡಪಾಯಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಡ ಅಂದ ಯತಿ. ಅಯ್ಯೋ ಪೆದ್ದಣ್ಣ, ನಿನ್ನ ಫ್ರೆಂಡ್ಸ್ನ ನೋಡಿ ಕಲ್ತ್ಕೊಳ್ಳೋ, ಇವನೊಬ್ಬ ಹಿಟ್ಲರ್, ಇವನು ಹೇಗೆ ಹಾಡು ಹೇಳ್ಕೊಂಡು ಹಾಗೆ ಲೈನ್ ಕ್ಲಿಯರ್ ಮಾಡ್ಕೋತಿದ್ದಾನೆ. ನೀನು ಇದೆಯಾ ಇನ್ನು ಮುನೇಶ್ವರಂಗೆ ಬಿಟ್ಟಿರೋ ಗುಳಿ ಥರ. ನೋಡ್ದಾ ಒಳಗಿರೋ ಸಂಗೀತಗಾರರೆಲ್ಲ ಹೇಗೆ ಒಬ್ಬೊಬ್ಬರಾಗಿ ಆಚೆ ಬರ್ತಿದ್ದಾರೆ ಅಂದಳು ನಕ್ಷತ್ರ. ಸ್ಟೆಥಾಸ್ಕೋಪ್ ಇಟ್ಕೊಂಡು ಪ್ರಿಸ್ಕ್ರಿಪ್ಷನಲ್ಲಿ ಮಾತ್ರೆ ಬರಿಬೇಕಿದ್ದ ಡಾಕ್ಟ್ರು ಕವನಗಳನ್ನು ಬರೆದ್ರಲ್ಲ, ಹಾಗೆ ಅಲ್ವಾ ನಕ್ಷತ್ರ? ಶ್ರೀಧರ್ ಧನಿಗೂಡಿಸಿದ.
ಇದ್ಯಾವುದು ಹೊಸ ಹಿಡನ್ ನ್ಯೂಸ್ ಅಂದವಳಿಗೆ, ಅದೆಲ್ಲ ನಾನು ಬೈಕಲ್ಲಿ ಹೇಳ್ತೀನಿ, ಈಗೇನು ಬೈಕಲ್ಲಿ ಹೋಗಬೇಕಾ ತಾನೇ? ನಡಿ ನಡಿ ಅಂದ ನವೀನ್ ಕಾರ್ ಕೀಯನ್ನು ಯತಿಗೆ ಕೊಡುತ್ತಾ. ಹೇಳು, ಬೈಕಲ್ಲಿ ಬರೋಕ್ಕೋಸ್ಕರ ಇಷ್ಟೆಲ್ಲ ಮಾತಾಡಲಿಲ್ಲ ನೀನು ಎಂದು ಕೇಳಿದ. ನನಗೆ ಬೀಚ್ ನೋಡಿದ್ಮೇಲೆ ನೆನಪಾಯಿತು, ನಾವು ಹೋದ ವರ್ಷ ಕಾಲೇಜ್ನಲ್ಲಿ ಟ್ರಿಪ್ ಹೋಗಿದ್ವಲ್ಲ ತಮಿಳ್ನಾಡಿಗೆ, ಆಗ ಶರದಿ ಹೇಳಿದ್ಲು ಅವಳಿಗೆ ನೈಟ್ ತೀರದಲ್ಲಿ ಸಮುದ್ರ ನೋಡ್ತಾ ಕೂರೋದು ಲೈಫ್ ಲಾಂಗ್ ಡ್ರೀಮ್ ಅಂತೆ. ಲೆಕ್ಚರ್ ಪರ್ಮಿಷನ್ ಕಡೆ ಕೇಳಿದ್ದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ನೆರವೇರಿಸೋ ಅವಳ ಆಸೆನಾ ಅಂದಳು ನಕ್ಷತ್ರ. ಅಷ್ಟೇನಾ? ತಥಾಸ್ತು. ಮತ್ತೇನು? ಮತ್ತೆ 6 ಬೆಡ್ಸ್ ಇರುತ್ತಲ್ಲ ಅಂತ ಕಾಟೇಜ್ ಬುಕ್ ಮಾಡು ಪ್ಲೀಸ್. ಅಟ್ಯಾಚ್ಡ್ ಬಾತ್ರೂಮ್, ಸೆಪ್ರೇಟ್ ಡ್ರೆಸ್ಸಿಂಗ್ ರೂಮ್ ಇರೋ ಅಂಥದ್ದು. ಗರ್ಲ್ಸ್ಗೆ ಬಾಯ್ಸ್ಗೆ ಸೆಪ್ರೇಟ್ ರೂಮ್ ಬೇಡ. ಬೇಕಾದರೆ ನೀವು ಪಕ್ಕ ಶ್ರೀಧರ್ ಲೋಕಿ ಅವರಿರೋ ರೂಮ್ಗೆ ಹೋಗಿ ರೆಡಿಯಾಗಿ ಬನ್ನಿ. ನಂಗೆ ಭಯ ಆಗುತ್ತೆ ಬರೀ ನಾವೇ 3 ಜನ ಇರೋಕ್ಕೆ. ದುಗುಡವನ್ನು ಹೊರ ಹಾಕಿದಳು ಬೆದರಿದ ಗುಬ್ಬಿ ಮರಿಯಂತೆ. ಛೇ, ಎಂಥ ದಡ್ಡ ನಾನು. ಅದೆಷ್ಟೇ ಸೇಫ್ ರೆಸಾರ್ಟ್ ಆಗಿರ್ಬೋದು, 3 ಜನನೂ ಇನ್ನೂ ಚಿಕ್ಕವರು. ಪಕ್ಕದ ರೂಮಲ್ಲೇ ಇರ್ತೀವಿ ಅಂದರೂ ಹೇಗೆ ಧೈರ್ಯವಾಗಿರೋದಕ್ಕೆ ಸಾಧ್ಯ? ನನಗೆ ಯಾಕೆ ಇದು ಅರ್ಥ ಆಗಲಿಲ್ಲ ಎಂದುಕೊಂಡ ನವೀನ್ ಆಗಲೇ ಕೊಕೋರಿಯಸ್ ಬೀಚ್ ರೆಸಾರ್ಟ್ಗೆ ಕಾಲ್ ಮಾಡಿ ಬುಕಿಂಗ್ ಚೇಂಜ್ ಮಾಡಿಸಿ, ಸಮಾಧಾನನ ಈಗ? ಸಾರಿ ಅಮ್ಮು, ನಾನು ಯೋಚನೆನೇ ಮಾಡಿರಲಿಲ್ಲ. ನಿನ್ನ ಧೈರ್ಯ ಏನಿದ್ರು ನನ್ನ ಮುಂದೆ ಅಷ್ಟೇ ಅಂತ ನವೀನ ಹೇಳಿದ್ದ. ಗೌಡರು ಕಾಲ್ ಮಾಡಿದ್ದರು. ನಕ್ಷತ್ರ ಹೇಳಿದ ಮಾತನ್ನೇ ಗೌಡರು ಕೂಡ ಹೇಳಿದರು. ಹಾಂ ಅಪ್ಪ, ಚುಕ್ಕಿನೂ ಅದೇ ಹೇಳಿದ್ಲು. ಈಗ ತಾನೇ ಚೇಂಜ್ ಮಾಡಿಸಿದ್ದೀನಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ಆರಾಮಾಗಿರಿ. ನಿಮ್ಮ ಸೊಸೆ ಕೂದಲು ಆಗದ ಹಾಗೆ ನೋಡಿಕೊಂಡು ಸೇಫಾಗಿ ಕರ್ಕೊಂಡು ಬರ್ತೀನಿ ಆಯ್ತಾ ಅಂತ ಹೇಳಿದ್ದ. ನನ್ನ ಸೊಸೆ ಅಷ್ಟೇ ಅಲ್ವೋ, ನೀನು ಹೆಂಡತಿ ಆಗೋಳವಳು ನಗೆಯಾಡಿದರು ಗೌಡರು. ಬರೀ ಹೆಂಡತಿ ಅಲ್ಲಪ್ಪ, ನನ್ನ ಸರ್ವಸ್ವ ಆದರೂ ಫಸ್ಟ್ ನಿಮ್ಮ ಸೊಸೆನೇ, ನವೀನ್ ಕೂಡ ಹೇಳಿದ್ದ. ನಂತರ ಜೀವನ್ ಕಾಲ್ ಮಾಡಿದ. ಅವನ ಬಳಿ ಮಾತನಾಡುತ್ತಲೇ ಎಲ್ಲರೂ ರೆಸಾರ್ಟ್ ತಲುಪಿದ್ದರು. ಎಲ್ಲರೂ ಸ್ನಾನ ತಿಂಡಿ ಮುಗಿಸಿ ಗಂಗೊಳ್ಳಿ ಬೀಚ್, ಪಂಚಗಂಗಾವಳಿ ನೋಡೋದಕ್ಕೆ ಹೋಗಿದ್ರು. ನದಿಗಳ ಉಗಮ ಸ್ಥಳ ನಯನ ಮನೋಹರವಾದರೆ ನದಿ ಸಮುದ್ರ ಸೇರುವ ಸಂಗಮ ಸ್ಥಳ ರುದ್ರ ಮನೋಹರ. ತಿಳಿ ಹಸಿರು ಬಣ್ಣದ ತೆಳು ಸೀರೆಯುಟ್ಟು ತೆಳುವಾಗಿ ಸಿಂಗರಿಸಿಕೊಂಡು ತಯಾರಾಗಿ ಕಡೆದಿಟ್ಟ ಶಿಲ್ಪದಂತೆ ಕಾಣುತ್ತಿದ್ದಳು. ಅಲೆಗಳೊಂದಿಗೆ ಪೈಪೋಟಿಗೆ ಬಿದ್ದಂತೆ ಹಾರಾಡುತ್ತಿದ್ದ ಕೇಶರಾಶಿಯನ್ನು ತನ್ನ ಮುಂಗುರುಳುಗಳಿಂದ ಬಂಧಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ಸಿಕ್ಕಷ್ಟು ಕೂದಲುಗಳನ್ನು ಬಂಧಿಸುವಾಗ ನಗ್ನ ಬೆನ್ನ ಮೇಲಿನ ಕಪ್ಪು ಮಚ್ಚೆಯದು ಹಿಂದೆ ಬರುತ್ತಿದ್ದ ನವೀನನ ಕಣ್ತಪ್ಪಿಸಲಾಗಲಿಲ್ಲ. ಯೌವನದ ಬಯಕೆಗಳು ಗರಿಗೆದರಿತ್ತು. ಮೊಗ್ಗಿರಿದು ಬಿರಿದಂತೆ ಕಾಣುತ್ತಿದ್ದ ನಕ್ಷತ್ರಗಳನ್ನು ಪದೇ ಪದೇ ನೋಡುತ್ತಾ ಬಯಕೆಗಳನ್ನು ತಲೆ ಕೊಡವಿ ಹೊರ ಹಾಕಿ, ಚುಕ್ಕಿ ಪ್ಲೀಸ್, ಕೂದಲನ್ನು ಹಾರೋಡಕ್ಕೆ ಬಿಡು, ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿದ್ದ. ಕಿರುಗಣ್ಣು ಮಾಡಿ ಪ್ರಶ್ನಾರ್ಥಕವಾಗಿ ನೋಡಿದವಳಿಗೆ, ಟ್ಯಾನ್ ಆಗತ್ತೆ ಕಣೆ ಅಂದ ಕಿವಿ ಕೆರೆದುಕೊಳ್ಳುತ್ತಾ. ಗೊತ್ತಾಗೋಯ್ತಾ, ಬೈಬೇಡ್ವೆ ಪ್ಲೀಸ್ ಅಂದ ಬೈಯುತ್ತಾಳೆಂದುಕೊಂಡು. ಉಟ್ಟ ಸೀರೆ ಹೆಣ್ತನವ ಅನುಭವಕ್ಕೆ ತಂದಿತ್ತು. ನಾಚಿ ಕೂದಲನ್ನು ಬೆನ್ನು ತುಂಬ ಹಾರಲು ಬಿಟ್ಟು ನನ್ನ ಪಾದಗಳಿಗೊಂದಷ್ಟು ಮುದ್ದಿಸಿ ಅಲೆಗಳೇ ಎಂಬಂತೆ ಕೊರಕಲು ಕಲ್ಲೊಂದರ ಮೇಲೆ ಕುಳಿತಳು. ಕೊರಕಲು ಕಲ್ಲು ಪೊಟರೆಗಳಿಗೆ ಬಂದು ಮುದ್ದಿಸಿ ಮತ್ತೆ ಓಡುತ್ತಿದ್ದ ಅಲೆಗಳನ್ನು ನೋಡುತ್ತಾ ಅನತಿ ದೂರದಲ್ಲಿ ಫೋಟೋಸ್ ತೆಗೆದುಕೊಳ್ಳುತ್ತಿದ್ದ ಉಳಿದವರಲ್ಲಿ ಕೂಗಲು ಹೋದ ಸ್ನೇಹಾಳಿಗೆ ಯತಿ, ಬೇಡ, ಇಬ್ಬರೇ ಕೂತಿದ್ದಾರೆ, ಕೂತ್ಕೊಳ್ಳಿ, ಡಿಸ್ಟರ್ಬ್ ಮಾಡೋದು ಬೇಡ. ಲೋಕಿ, ಕ್ಯಾಂಡಿಡ್ ಪಿಕ್ಸ್ ತೆಗೆದುಬಿಡು ಅಂತ ಹೇಳಿದ್ದ. ಮಾತಿಗಿಂತ ಮೌನವೇ ಹಿತವಾಗಿತ್ತು. ಹಿತಭಾವವ ಕದಡುವಂತೆ ನವೀನ್ ಮೊಬೈಲ್ ರಿಂಗ್ ಆಗಿತ್ತು. ತುಸು ದೂರ ಎದ್ದು ಹೋಗಿ ಮಾತನಾಡಿಕೊಂಡು ಬಂದು ಮತ್ತೆ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ, ಹೋಗೋಣವಾ ಅಂತ ಕೇಳಿದ್ದ. ಯಾವುದು ಕಾಲು? ಇಲ್ಲೇ ಮಾತಾಡ್ಬೋದಿತ್ತಲ್ವಾ? ನಕ್ಷತ್ರ ಕೇಳಿದ್ಲು. ಇಲ್ಲಿ ಅಲೆಗಳ ಶಬ್ದ, ಗಾಳಿ, ವಾಯ್ಸ್ ಕ್ಲಿಯರ್ ಇರಲಿಲ್ಲ, ಅದಕ್ಕೆ ಅಷ್ಟೇ. ಬಾ ಹೋಗೋಣ, ಇಲ್ಲಿ ನೀರಿಗಿಳಿಯೋಗೆ ಬಿಡಲ್ಲ. ಅಲ್ಲದೆ ಬಟ್ಟೆಗಳನ್ನು ತಂದಿಲ್ವಲ್ಲ, ರೆಸಾರ್ಟ್ಗೆ ಹೋಗಿ ಊಟ ಮುಗಿಸಿ ಆಮೇಲೆ ಬೀಚ್ಗೆ ಹೋಗೋಣ ಎನ್ನುತ್ತಾ ಎಬ್ಬಿಸಿಕೊಂಡು ಎಲ್ಲರೂ ಇರೋ ಕಡೆಗೆ ಕರ್ಕೊಂಡು ಬಂದಿದ್ದ. ಅದ್ಯಾಕೋ ನವೀನ್ ಉತ್ತರ ನಕ್ಷತ್ರಳಿಗೆ ಸಮಾಧಾನ ಕೊಡಲಿಲ್ಲ. ಅರ್ಧ ಮನಸ್ಸಿನಿಂದಲೇ ಸುಮ್ಮನಾಗಿದ್ದಳು. ರೆಸಾರ್ಟ್ ತಲುಪಿ ಸೋತವಳಂತೆ ಹಾಸಿಗೆ ಮೇಲೆ ಬಿದ್ದುಕೊಂಡಳು ನಕ್ಷತ್ರ. ಎದ್ದೇಳೆ, ಬೀಚ್ಗೆ ಹೋಗಬೇಕು, ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗು ಅಂದಳು ಸ್ನೇಹ ಬಟ್ಟೆಯಿಂದ ಹೊಡೆಯುತ್ತಾ. ಲೇ, ಬಟ್ಟೆಯಿಂದ ಹೊಡಿಬೇಡ್ವೆ ಗದರಿದಳು ಶರದಿ. ಶರು, ಹೇಗೋ ಬೀಚ್ ಪಕ್ಕದಲ್ಲೇ ಇದ್ದೀವಲ್ಲ, ನೈಟ್ ಹೋಗಿ ಬೀಚ್ ಪಕ್ಕ ಕೂತ್ಕೊಳ್ಳೆ. ನಾನು ನಕ್ಷು ನೆಮ್ಮದಿಯಾಗಿ ನಿದ್ದೆನಾದರೂ ಮಾಡ್ತೀವಿ. ಹೌದು ಸತಿ ಅಣ್ಣ ಎಂದು ಉತ್ಸಾಹದಿಂದ ಮಲಗಿದ್ದವಳು ಒಂದೇ ನೆಗೆತಕ್ಕೆ ಎದ್ದು ಬಂದ ನಕ್ಷತ್ರಳನ್ನು ನೋಡಿ, ಸತಿ, ನವಿ ಹೇಳಿದ ನಿಜ, ಹುಡುಗಾಟಿಕೆ, ಯವ್ವನದ ಹೊಯ್ದಾಟ ಯಾವುದೂ ಸ್ಥಿರವಾಗಿಲ್ಲ ಅಂದುಕೊಂಡ. ಏನು ಹೇಳಬೇಕು ಅಂತ ಇಷ್ಟೊಂದು ಓಡ್ಕೊಂಡು ಬಂದೆ ಅಂತ ನವೀನ್ ಕೇಳಿದ್ದ. ಅವನ ನೋಟ ಎದುರಿಸಲಾರದೆ ತಲೆ ತಗ್ಗಿಸಿದವಳು ಬರಿಗಾಲಲ್ಲಿ ಹೆಬ್ಬೆರಳು ತಿರುಗಿಸುತ್ತಾ, ನೀನು ಆ ರೂಮಿಗೆ ಹೋಗು, ಈ ರೂಮಲ್ಲಿ ಇರಬೇಡ ಅಂದಳು. ಏನೋ ಕಿತಾಪಾತಿ ಮಾಡಿದ್ದಾನೆ ಅಂದ್ಕೊಂಡು ಸತಿ ಯತಿ ಇಬ್ಬರು, ನೀನು ಹೇಳಕ್ಕೆ ಬಂದಿದ್ದು ನಾನೇ ಹೇಳಲಾ ಸತಿ, ಅವಳು ಈ ಶರದಿ ನೋಡಲಿ, ನೀನು ಆ ಶರದಿನ ನೋಡ್ಕೊಂಡು ಕೂತ್ಕೊಳ್ಳೋ ಇಡೀ ರಾತ್ರಿ ಅಂದ ಕಣ್ಮಿಟುಕಿಸುತ್ತಾ.
ಊಟ ಮಾಡುವಾಗಲೂ ಒಂದು ಬಾರಿ ಯಾವುದೋ ಕಾಲ್ ಬಂದಿತೆಂದು ಊಟ ಅರ್ಧಕ್ಕೆ ಬಿಟ್ಟು ಎದ್ದು ಹೋಗಿ 5 ನಿಮಿಷ ಮಾತನಾಡಿಕೊಂಡು ಬಂದು ಊಟ ಮುಂದುವರೆಸಿದ. ಅಕ್ಷರಶಃ ಸಿಡುಕುವ ಸರದಿ ನಕ್ಷತ್ರಗಳದಾಗಿತ್ತು. ಅವಳ ಮುಖಭಾವ ಅರಿತಂತೆ ಸತಿಯೇ, ಏನೋ ಅದು ಊಟ ಮಾಡುವಾಗಲೂ ಮಧ್ಯೆ ಎದ್ದೋಗೋದು ಅಂತ ಕೇಳ್ದ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಕಣೋ ಅನ್ನುತ್ತಾ ಊಟ ಮುಂದುವರೆಸಿದ. ನಕ್ಷತ್ರ ಅಸಮಾಧಾನ ಅರಿತವನಾದರೂ ಉತ್ತರಿಸುವ ಗೋಜಿಗೆ ಹೋಗದೆ ಊಟ ಮುಗಿಸಿ ಬೀಚ್ನಲ್ಲಿ ಆಡುವಾಗ ವಾಟರ್ ಬೋಟ್ನಲ್ಲಿ ಹೋಗಲು ಎಲ್ಲರೂ ತೀರ್ಮಾನಿಸಿದಾಗ ಕೂಡ ನವೀನ್, ಯಾವುದೋ ಇಂಪಾರ್ಟೆಂಟ್ ಕಾಲ್ ಇದೆ, ನೀವೆಲ್ಲರೂ ಹೋಗಿ ಬನ್ನಿ ಅಂದ ಯಾರಿಗೋ ಕಾಲ್ ಮಾಡುತ್ತಾ. ಕೋಪದಿಂದ ಕುಕ್ಕರಿಸಿದಳು ಮುಷ್ಟಿ ಇಡೀ ಮರಳನ್ನು ಅಲೆಗಳೆಡೆಗೆ ಎಸೆಯುತ್ತಾ. ನಕ್ಷು, ಯಾವುದೋ ಕಾಲ್ಸ್ ಇರುತ್ತೆ, ಅವನಿಗೂ ಹಾಸ್ಪಿಟಲ್ಸ್ ಅವರು ಯಾರಾದರೂ ಕಾಲ್ ಮಾಡ್ತಿರ್ತಾರಲ್ವಾ ಅಳುಕುತ್ತಲೇ ಸಮಾಧಾನ ಹೇಳಿದ ಸತಿ. ನೀನು ಸುಮ್ಮನಿರು, ಅವನ ಪರ ವಹಿಸ್ಕೊಳ್ಬೇಡ. ಆವಾಗಲೇ ಸಂಗಮ ಸ್ಥಳದಲ್ಲೂ ಹಾಗೆ ಮಾಡ್ದ. ಊಟ ಮಾಡುವಾಗಲೂ ಮತ್ತಿವಾಗಲೂ ಕೂಡ ನಮ್ಮ ಎದುರಿಗೆ ಮಾತಾಡ್ಬೋದಲ್ವಾ? ನನಗಿಂತ ಇಂಪಾರ್ಟೆಂಟ್ ಏನಿದೆ ಅವನಿಗೆ? ನಕ್ಷತ್ರ ಕೋಪದಲ್ಲಿ ಕೇಳಿದ್ಲು. ಹೇ ನಕ್ಷು, ಅವರಿಗೂ ಕೇಸು ಪ್ರಾಕ್ಟೀಸ್ ಇರ್ತಾವೆ. ನಿನ್ನ ಥರ ಏನು ಎಕ್ಸಾಮ್ಸ್ ಮುಗಿದು ಫ್ರೀಯಾಗಿರಲ್ಲ. ಮುಗಿದ್ರೂ ಕೂಡ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು. ಗೆಟಪ್ ಮೈ ಗರ್ಲ್, ಬಲವಂತವಾಗಿ ಎಬ್ಬಿಸಿದಳು ಶರದಿ. ಇಲ್ಲ, ಅವ್ನು ಬರೋವರೆಗೂ ನಾನು ಬರಲ್ಲ, ಇಲ್ಲೇ ಕೂತ್ಕೋತೀನಿ. ರಚ್ಚೆ ಹಿಡಿದ ಮಗುವಿನಂತೆ ಅಲ್ಲೇ ಕುಳಿತುಬಿಟ್ಲು. ಎಲ್ಲೂ ಹೋಗಲ್ಲ, ಅಲ್ಲಿ ನೋಡು ಐಸ್ ಕ್ರೀಮ್ ತೊಗೊಂಡು ಬರ್ತಿದ್ದಾರೆ. ಸ್ನೇಹ ಅಷ್ಟು ದೂರದಲ್ಲಿ ಎಲ್ಲರಿಗೂ ಐಸ್ ಕ್ರೀಮ್ ತರುತ್ತಿದ್ದ ನವಿಯನ್ನು ತೋರಿಸಿದಳು. ನಿನ್ನ ಮೊಬೈಲ್ ಕೊಡಿಲ್ಲಿ ಅಂದ ಸತಿ ಕೈ ಚಾಚುತ್ತಾ. ಹೋ, ಕಾಲ್ ಬಂತು ಅಂತ ಹೋಗಿದ್ಕಾ? ನಮ್ಮ ಹುಡುಗಿ ಕೋಪ ಇಂಪಾರ್ಟೆಂಟು. ಕಾಲ್ ಅಮ್ಮು, ಅದಕ್ಕೆ ಹೋಗಿದ್ದೆ. ಐಸ್ ಕ್ರೀಮ್ ತಿನ್ನು ಅಂದ ಎಲ್ಲರಿಗೂ ಐಸ್ ಕ್ರೀಮ್ ಕೊಡುತ್ತಾ. ಹೋಗೋ, ಮೂತಿ ತಿರುವಿಕೊಂಡು ಕುಳಿತಳು. ನೋಡು, ನೀನು ಈಗ ತಿನ್ನಲಿಲ್ಲ ಅಂದರೆ ಅಲ್ಲಿ ನೋಡು, ಆ ಹುಡುಗಿ ಕೊಡ್ತೀನಷ್ಟೇ ಅನ್ನುತ್ತಾ ಅನತಿ ದೂರದಲ್ಲಿದ್ದ ಅಪರಿಚಿತ ಗುಂಪಿನ ಕಡೆ ತೋರಿಸಿದ ನವೀನ್. ಬೇರೆ ಹುಡುಗಿಗೆ ಐಸ್ ತಿನ್ನಿಸ್ತೀಯಾ? ಹೊಡೆಯಲು ಶುರು ಮಾಡಿದಳು. ಯು ಆರ್ ಓನ್ಲಿ ಫಾರ್ ಮೈನ್ ಎನ್ನುತ್ತಾ. ವಾಟರ್ ಬೋಟಲ್ಲಿ ಹೋಗಿ ಬರೋಣವಾ ಅಂದ ಸ್ನೇಹಾಗೆ ಟೈಮ್ ನೋಡಿಕೊಂಡು ಆಲ್ರೆಡಿ 3 ಗಂಟೆ ಆಗಿದೆ. ಟುಮಾರೋ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಸ್ನೇಹ, ಇವತ್ತು ಬೇಡ ಅಂದ ನವೀನ್. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ರೆ ಮಾಡಬೇಕು. ಚುಕ್ಕಿನ ಇವತ್ತು ನೈಟ್ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಿದ್ದೀವಿ. ನೀವೆಲ್ಲರೂ ಹೋಗಿ ಬನ್ನಿ, ಏನೂ ಸಮಸ್ಯೆ ಇಲ್ಲ. ನಾವಿರ್ತೀವಿ. ಪರ್ಮಿಷನ್ ಕೊಟ್ಟರೆ ಮಾತ್ರ. ಸ್ಪೆಷಲಿ ಶರದಿ, ಸ್ನೇಹ, ನೀವಿಬ್ಬರು ಬಂದಿರೋದೇ ಚುಕ್ಕಿನ ನಂಬ್ಕೊಂಡು. ಅವಳೇ ಇಲ್ಲ ಅಂದರೆ ನಿಮಗೆ ಫೀಲ್ ಆಗುತ್ತೆ. ಸತೀಶ್ ಯತೀಶ್ ಇರ್ತಾರಲ್ಲ, ನಾವಿರ್ತೀವಿ, ಹೋಗಿ ಬನ್ನಿ, ನೋ ಪ್ರಾಬ್ಲಮ್. ಸೆಕೆಂಡ್ ಆಪ್ಷನ್ ಕೊಡದೆ ಹೇಳಿದ್ದಳು ಸ್ನೇಹ. ಶರದಿ ಅಳುಕುತ್ತಲೇ ತಲೆಯಾಡಿಸಿದಳು. ಮತ್ತಲ್ಲಿ ನಿಲ್ಲಲಾಗದೆ ರೂಮಲ್ಲಿರ್ತೀವಿ ಬನ್ನಿ ಎಂದು ಹೇಳಿ ಹೋಗುತ್ತಾ. ಹೋಗಿ ಬನ್ನಿ ಆರಾಮಾಗಿ, ಹ್ಯಾವ್ ಅ ನೈಸ್ ಟೈಮ್. ನಮ್ಮನೆ ಹೆಣ್ಮಕ್ಳು ಥರ ಜೋಪಾನವಾಗಿ ನೋಡ್ಕೋತೀವಿ ಅಂದ ಸತಿ. ಏನೋ ಅಣ್ಣ ನೀನು, ಅವನೇನೋ ಹೇಳ್ದ ಅಂತ ಹೋಗಿ ಬನ್ನಿ ಅಂತಿದೀಯಾ? ಸುಮ್ಮನೆ ಬಾಯಿ ಮಾತಿಗೆ ಅಣ್ಣ ಅನ್ನಲ್ಲ ನಿನ್ನ. ಇವನು ಮದುವೆ ಆಗೋನೇ ಆಗಿರ್ಬೋದು, ಆದರೆ ಅಣ್ಣಂದ್ರಾಗಿ ನಿಮಗೆ ಹಕ್ಕಿದೆ. ಸರಿ ತಪ್ಪುಗಳನ್ನು ತಿದ್ದಿ ಹೇಳಬೇಕಾಗಿರೋ ನೀವೇ ಹೇಳಿದ್ದಕ್ಕೆಲ್ಲ ಜೈ ಅಂತೀರಲ್ಲ. ಅವನೇ ಆಗಿರ್ಬೋದು, ನಾನೇ ಆಗಿರ್ಬೋದು. ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾದ ಮೇಲೆ ನೋಡ್ಕೊಂಡು ಸುಮ್ಮನೆ ಇದ್ದು ಅನಾಹುತ ಆದಮೇಲೆ ಬಾಯಿ ಬಡ್ಕೊಳ್ಳೋದಲ್ಲ. ಬೈದು ಬುದ್ಧಿ ಹೇಳಿ ಸರಿ ದಾರಿಲಿ ನಡೆಸೋದು ಅವನ ಫ್ರೆಂಡ್ ಆಗಿ, ನನಗೆ ಅಣ್ಣನಾಗಿ ನಿನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಹೇಳಿದ್ಲು ನಕ್ಷತ್ರ. ನಿನ್ನ ಪುಟ್ಟರಲ್ಲಿ ಎಷ್ಟೊಂದು ಯೋಚನೆಗಳು ಬರ್ತವೆ. ಅವನ ಹತ್ರ ತಿಳ್ಕೊಂಡ್ಮೇಲೇ ಒಪ್ಪಿರೋದು ನಾನು. ಬನ್ನಿ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ನೈಟ್ ಕೂಡ ನಿದ್ದೆ ಮಾಡಿಲ್ಲ ಎಂದು ಹೋಗಲೋದವನನ್ನು ಕೈ ಹಿಡಿದೆಳೆದು ಅಣ್ಣ ಶರು ಅಂದಳು. ನಾನಿದ್ದೀನಲ್ಲ, ನೋಡ್ಕೋತೀನಿ ಅಂದ ಕೈ ತಟ್ಟಿ ಅಭಯವನ್ನಿತ್ತು ಮುಂದೆ ನಡೆಯುತ್ತಾ. ಲೆಹಂಗಾ ಹಾಕಬೇಕು ಅಂತ ತಗೊಂಡಿದ್ದಲ್ಲ ಸಂಜೆ, ಅದನ್ನೇ ಹಾಕ್ಕೊಂಡು ರೆಡಿ ಆಗು ಅಂತ ನವೀನ್ ಮುಂದೆ ನಡೆಯುತ್ತಿದ್ದ ಸತಿ ಮತ್ತೆ ಯತಿಗೆ ಕೇಳಿಸದಂತೆ. ಇವತ್ತ್ಯಾಕೆ ಎಂಬಂತೆ ಮುಖ ನೋಡಿದವಳಿಗೆ ಹೇಳ್ದಷ್ಟು ಕೇಳಬೇಕು ಅಂದ. ರೂಮ್ ತಲುಪಿ ಫ್ರೆಶ್ ಅಪ್ ಆಗಿ 1-2 ಗಂಟೆಗಳ ನಿದ್ರೆ ಮುಗಿಸಿ ಇನ್ನೂ ನಿದ್ರೆಯಲ್ಲಿದ್ದ ನಕ್ಷತ್ರಗಳನ್ನು ಬಲವಂತವಾಗಿ ಎಬ್ಬಿಸಿ ಹೊರಗೆ ಕಾಯ್ತಾ ಇರ್ತೀವಿ, ಬೇಗ ರೆಡಿಯಾಗಿ ಬಾ ಅಂದ ನವೀನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಧನ್ಯವಾದಗಳು.